ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕಾಂತಾರ ಈ ಹೆಸರು, ಈ ಚಿತ್ರ ಕನ್ನಡದ ನೆಲದಿಂದ ನಿರ್ಮಾಣ ಆಗಿ ಹೊರಬಂದಂತಹ ಈ ಚಿತ್ರ ಇಡೀ ವಿಶ್ವದಾದ್ಯಂತ ನೆಕ್ಸ್ಟ್ ಲೆವೆಲ್ನಲ್ಲಿ ಹೆಸರು ಮಾಡಿತ್ತು. ಯಾಕಪ್ಪ ಅಂತಂದರೆ ಆ ಚಿತ್ರದ ಮೇಕಿಂಗ್ನಿಂದಾಗಿ, ಆ ಚಿತ್ರದ ನಿರ್ದೇಶನದಿಂದಾಗಿ, ಆ ಚಿತ್ರದ ಕಲಾವಿದರು ಮಾಡಿದಂತಹ ನಟನೆಯಿಂದಾಗಿ. ಅದರಲ್ಲೂ ಕಾಂತಾರದ ಕ್ಲೈಮ್ಯಾಕ್ಸ್ನ ಪಾರ್ಟ್ನಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ, ಲಾಸ್ಟ್ ಒಂದು 20 ರಿಂದ 30 ನಿಮಿಷಗಳ ಕಾಲ ಚಿತ್ರದ ನಿರ್ದೇಶಕ ಕಮ್ ನಟ ಹೀರೋ ರಿಷಬ್ ಶೆಟ್ರು ಮಾಡಿದಂತಹ ಒಂದು ನಟನೆ ಇತ್ತಲ್ಲ, ನೆಕ್ಸ್ಟ್ ಲೆವೆಲ್. ಅದನ್ನು ಯಾರಿಗೆ ಕಂಪೇರ್ ಮಾಡೋದಕ್ಕೆ ಕೂಡ ಆಗಲ್ಲ. ಇದಕ್ಕಿಂತ ಮುಂಚೆ ಆ ತರಹದ ಒಂದು ನಟನೆಯನ್ನು ನಾವು ಕಂಡಿರೋಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಈ ತರಹದ ಒಂದು 20 ರಿಂದ 30 ನಿಮಿಷದ ಆ ಒಂದು ಕ್ಲೈಮ್ಯಾಕ್ಸ್ನ ನಟನೆ ಇಡೀ ಚಿತ್ರದ ಸಕ್ಸಸ್ನ ದಿಕ್ಕನ್ನೇ ಬದಲಾಯಿಸಿತ್ತು. ಆರಂಭದಲ್ಲಿ ಕಾಂತಾರ ಚಿತ್ರ ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತ. ಇದರ ಜೊತೆಗೆ ಸಾಧ್ಯವಾದರೆ ತುಳು ಭಾಷೆಯಲ್ಲೂ ಸಹ ಇದನ್ನು ರಿಲೀಸ್ ಮಾಡ್ತೀವಿ ಎನ್ನುವ ನಿರ್ಧಾರಕ್ಕೆ ಚಿತ್ರತಂಡ ಬಂದಿತ್ತು. ಯಾಕಪ್ಪ ಅಂತಂದರೆ ದೈವದ ಆರಾಧನೆ, ಕೋಲದ ಆರಾಧನೆ ನಡೆಯೋದು ತುಳುನಾಡಿನಲ್ಲಿ ಹೆಚ್ಚಾಗಿ ನಡೆಯೋದ್ರಿಂದ ಅಲ್ಲೂ ಕೂಡ ರಿಲೀಸ್ ಮಾಡಿದ್ರೆ ಅದೇ ಭಾಷೆಯಲ್ಲಿ, ತುಳು ಭಾಷೆಯಲ್ಲಿ ಅಲ್ಲೂ ಕೂಡ ಸಕ್ಸಸ್ ಆಗಬಹುದು ಎನ್ನುವ ಕಾರಣಕ್ಕೆ ಆ ಒಂದು ನಿರ್ಧಾರಕ್ಕೆ ಬಂದಿದ್ದರು. ಆದರೆ ಕಾಂತಾರ ಕನ್ನಡದಲ್ಲಿ ಹಾಗೂ ತುಳು ಭಾಷಿಕರಿಗೆ ಇಷ್ಟ ಆದ ಪರಿಯನ್ನು ನೋಡ್ತಾ ಇದ್ದಂತಹ ಚಿತ್ರತಂಡ, ಅದರ ಜೊತೆಗೆ ಕಾಂತಾರ ಚಿತ್ರವನ್ನು ಮೊದಲ ವಾರ ನೋಡಿದಂತಹ ಎಷ್ಟೋ ಪ್ರೇಕ್ಷಕರು, ವಿಮರ್ಶಕರು, ನಿರ್ದೇಶಕರು, ನಿರ್ಮಾಪಕರು, ಹೀರೋಗಳು ಹೇಳಿದ ಮಾತನ್ನು ಕೇಳಿ, ಅಂದರೆ ಈ ಚಿತ್ರವನ್ನು ಯಾಕೆ ಬರೀ ಕನ್ನಡದಲ್ಲಿ ರಿಲೀಸ್ ಮಾಡಿದ್ದೀರಾ, ಇದು ಪ್ಯಾನ್ ಇಂಡಿಯಾ ಕಂಟೆಂಟ್ ಇರುವಂತಹ ಸಿನಿಮಾ, ಈ ಸಿನಿಮಾವನ್ನು ನೀವು ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಮಾಡಬೇಕು ಅಂತ ಚಿತ್ರತಂಡಕ್ಕೆ ಸಾಕಷ್ಟು ಫೀಡ್ಬ್ಯಾಕ್ ಹೋಗಿತ್ತು. ಅದರ ಸಲುವಾಗಿ ಚಿತ್ರ ರಿಲೀಸ್ ಆದ ಒಂದು ವಾರದ ನಂತರ ಈ ಚಿತ್ರವನ್ನು ಬೇರೆ ಬೇರೆ ಭಾಷೆಗಳಿಗೆ ಡಬ್ ಮಾಡಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡಲಾಯಿತು. 350 ಕೋಟಿಯಿಂದ 400 ಕೋಟಿವರೆಗೂ ಈ ಸಿನಿಮಾ ಕಲೆಕ್ಷನ್ ಮಾಡಿಕೊಳ್ಳುವ ಮೂಲಕ KGF ಚಿತ್ರದಲ್ಲಿ ಹೇಗೆ ರಾತ್ರೋರಾತ್ರಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಹೊರಹೊಮ್ಮಿದ್ರು, ಅದೇ ರೀತಿ ಕನ್ನಡದ ಮತ್ತೊಬ್ಬ ನಟ ಹಾಗೂ ನಿರ್ದೇಶಕ ರಿಷಬ್ ಶೆಟ್ರು ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೊರಹೊಮ್ಮಿದ್ರು. ಸೊ ಕಾಂತಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆದ ನಂತರ ಕಾಂತಾರ ಇನ್ನೊಂದು ಪಾರ್ಟ್ ಮಾಡಬೇಕು ಅಂತ ಚಿತ್ರತಂಡಕ್ಕೆ ಮುಂಚೆ ಆಲೋಚನೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಸಕ್ಸಸ್ ಅನ್ನ ನೋಡಿ, ಎಸ್, ಈ ಒಂದು ಸಬ್ಜೆಕ್ಟ್, ಈ ಒಂದು ಕಲ್ಚರ್ ಜನಕ್ಕೆ ಇಷ್ಟ ಆಗಿದೆ, ಇದನ್ನು ನಾವು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಣ. ಕಾಂತಾರ ಏನು ಮೊದಲು ರಿಲೀಸ್ ಆಯಿತು ಅದನ್ನು ಒಂದು ರೇಂಜಿಗೆ ಮೇಕಿಂಗನ್ನು ಮಾಡಿದ್ವಿ, ಇನ್ನೊಂದು ಪಾರ್ಟನ್ನು ಮಾಡೋಣ, ಅದನ್ನು ಮೇಕಿಂಗ್ ನೆಕ್ಸ್ಟ್ ಲೆವೆಲ್ಗೆ ಮಾಡೋಣ ಅಂತ ನಿರ್ಧಾರ ಮಾಡಿ ಕಾಂತಾರ ಚಿತ್ರದ ಮುಂದುವರೆದ ಭಾಗ ಅಲ್ಲ, ಇದು ಹಿಂದಿನ ಭಾಗ, ಅಂದರೆ ಇದನ್ನು ಕಾಂತಾರ ಚಾಪ್ಟರ್ 1 ಅಂತ ಕರಿಬೋದು. ಈಗ ಆಲ್ರೆಡಿ ರಿಲೀಸ್ ಆಗಿರುವ ಕಾಂತಾರವನ್ನು ಕಾಂತಾರ ಚಾಪ್ಟರ್ 2 ಅಂತ ಕರಿಬೋದು. ಸೊ ಕಾಂತಾರ ಚಾಪ್ಟರ್ 1 ಚಿತ್ರ ಕೂಡ ಸೆಟ್ ಇರ್ತು. ಈ ಚಿತ್ರದ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯಿತು. ಹೊಂಬಾಳೆ ಫಿಲ್ಮ್ಸ್ ಈ ಚಿತ್ರವನ್ನು ನೆಕ್ಸ್ಟ್ ಲೆವೆಲ್ಗೆ ನಿರ್ಮಾಣ ಮಾಡಬೇಕು, ಮೇಕಿಂಗ್ನಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಈ ಚಿತ್ರವನ್ನು ಮೇಕಿಂಗ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ಕಾಂತಾರ ಸಿನಿಮಾದ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನೇನು ಬರುವ ಅಕ್ಟೋಬರ್ನಲ್ಲಿ ಚಿತ್ರದ ಬಿಡುಗಡೆ ಆಗೋದು ಬಾಕಿ ಇದೆ. ಇಂತಹ ಕಾಂತಾರ ಚಿತ್ರತಂಡಕ್ಕೆ, ಕಾಂತಾರ ಅಂದರೆ ಚಾಪ್ಟರ್ 1 ಚಿತ್ರ ಸೆಟ್ಟೇರಿದಾಗ ಸಾಕಷ್ಟು ಅವಘಡಗಳು, ಸಾಕಷ್ಟು ತೊಂದರೆಗಳು ಚಿತ್ರತಂಡಕ್ಕೆ ಎದುರಾಗ್ತಾ ಇತ್ತು. ಸೊ ಹಾಗಾಗಿ ರಿಷಬ್ ಶೆಟ್ರು ಕೂಡ ತುಳುನಾಡವರೇ, ಅಂದರೆ ಕರಾವಳಿ ಭಾಗದವರೇ ಆಗಿರೋದ್ರಿಂದ, ದೈವವನ್ನ, ಭೂತಕೋಲವನ್ನ ಹೆಚ್ಚಾಗಿ ನಂಬುವಂತಹ ವ್ಯಕ್ತಿ ಆಗಿರೋದ್ರಿಂದ ಅವರು ಸಾಕಷ್ಟು ಕಡೆಗಳಿಗೆ ವಿಸಿಟ್ ಮಾಡಿದರು. ಅಲ್ಲಿ ದೈವ ಇದಕ್ಕಿಂತ ಮುಂಚೆ, ಅಂದರೆ ಕಾಂತಾರ ಸಿನಿಮಾದ ವಿಚಾರವಾಗಿ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿತ್ತು. ನಾನು ಯಾಕೆ ಈ ಎಚ್ಚರಿಕೆಯ ವಿಚಾರವನ್ನು ಮಾತನಾಡ್ತಾ ಇದ್ದೀನಿ ಅಂತಂದರೆ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಏನು ಎಚ್ಚರಿಕೆಯನ್ನು ಕೊಟ್ಟಿತ್ತು ಅನ್ನೋದನ್ನು ನೋಡೋದಾದರೆ, ನಿನ್ನ ಕಾರ್ಯ ಫಲ ನೀಡದಂತೆ ಹಾಳು ಮಾಡಲು ದೊಡ್ಡ ಸಂಚು ನಡೆದಿದೆ. ಹಾಗಾಗಿ ಈ ಚಿತ್ರದ ಶೂಟಿಂಗ್ನ ಸಮಯದಲ್ಲಿ ನೀನು ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ದೈವ, ಕದ್ರಿ ಬಾರೆಬೈಲ್ ವರಾಹಿ ಪಂಜುರ್ಲಿ ಮತ್ತು ಜರಂಧಾಯ ದೈವ ಈ ರೀತಿಯ ಒಂದು ಎಚ್ಚರಿಕೆಯನ್ನು ರಿಷಬ್ ಶೆಟ್ರಿಗೆ ಕೊಟ್ಟಿತ್ತು. ಸೊ ರಿಷಬ್ ಶೆಟ್ರು ಆ ಎಚ್ಚರಿಕೆಯನ್ನು, ಅಂದರೆ ಆ ದೈವದ ಒಂದು ಮಾತನ್ನು ಕೇಳಿಸಿಕೊಂಡು ಅಲ್ಲಿ ಒಂದು ತಮ್ಮ ಸೇವೆಯನ್ನು ಸಲ್ಲಿಸಿ ವಾಪಸ್ ಕೂಡ ಬಂದಿದ್ರು. ಅದಾದ ನಂತರ ಒಂದಷ್ಟು ಘಟನೆಗಳು ನಡೀತಾ ಇದೆ. ಅಂದರೆ ಅದಾದ ನಂತರ ಅದು ಆಗೋಕ್ಕಿಂತ ಮುಂಚೆನೂ ಕೂಡ ಒಂದಷ್ಟು ಘಟನೆಗಳು ನಡೆದಿತ್ತು. ಕಂಪ್ಲೀಟ್ ಆಗಿ ಇದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ರಿಷಬ್ ಶೆಟ್ರಿಗೆ ದೈವ ಕೊಟ್ಟಿರುವಂತಹ ಎಚ್ಚರಿಕೆ ನಿಜವಾಗ್ತಾ ಬರ್ತಾ ಇದೆಯಾ ಅನ್ನೋದು ಎಲ್ರಿಗೂ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪಾಯಿಂಟ್ ನಂಬರ್ 1,
2024 ನವೆಂಬರ್ ತಿಂಗಳಲ್ಲಿ ಶೂಟಿಂಗ್ ಅಂದರೆ ಈ ಕಾಂತಾರ ಚಿತ್ರಕ್ಕೂ ಈ ವ್ಯಕ್ತಿಯ ಸಾವುಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಕಾಂತಾರ ಚಿತ್ರದ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಇವನಾಗಿದ್ದ. ಈತ ಕೊಲ್ಲೂರಿನಲ್ಲಿ ನದಿಯಲ್ಲಿ ಈಜೋದಕ್ಕೆ ಹೋದಾಗ ಸಾವನ್ನಪ್ಪಿದ್ದ. ಅದು ಕೂಡ ಕಾಂತಾರ ಚಿತ್ರದ ಸಹಕಲಾವಿದ ಆಗಿದ್ದ ಕಾರಣಕ್ಕೆ ಆ ಸುದ್ದಿ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದಾದ ನಂತರ ರಾಕೇಶ್ ಪೂಜಾರಿ ಇತ್ತೀಚೆಗೆ ನಮ್ಮನ್ನ ಬಿಟ್ಟು ಅಗಲಿದಂತಹ ವ್ಯಕ್ತಿ. ಇವರು ಕೂಡ ಕಾಂತಾರ ಚಿತ್ರದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಣೆ ಮಾಡಿದ್ರು. ಅವರ ಭಾಗದ ಶೂಟಿಂಗ್, ಡಬ್ಬಿಂಗ್ ಆಲ್ಮೋಸ್ಟ್ ಎಲ್ಲವೂ ಕೂಡ ಮುಗಿದಿತ್ತು. ಇಂತಹ ರಾಕೇಶ್ ಪೂಜಾರಿ ಕೂಡ ಹೃದಯಾಘಾತದಲ್ಲಿ ಸಾವನ್ನ ಅಪ್ಪಿದ್ರು. ಅದಾದ ನಂತರ ಮತ್ತೊಂದು ಘಟನೆ ನಡೆದಿದೆ. ಯಾವ ಘಟನೆ ಅಂತಂದ್ರೆ, ಎಲ್ಲ ಜೂನಿಯರ್ ಆರ್ಟಿಸ್ಟ್ಗಳು ಬಸ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಬಸ್ ಆಕ್ಸಿಡೆಂಟ್ ಆಗಿ ಪಲ್ಟಿ ಆಗಿತ್ತು. ಆಗ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಕೂಡ ಸಂಭವಿಸಿರಲಿಲ್ಲ. ಬದಲಿಗೆ 6 ಜನರಿಗೆ ತೀವ್ರವಾದಂತಹ ಒಂದಷ್ಟು ಗಾಯಗಳು ಸಹ ಆಗಿತ್ತು. ಇದೀಗ ಕೇರಳ ಮೂಲದ ತಿರುಸೂರಿನ ಒಬ್ಬ ವ್ಯಕ್ತಿ, ಈತ ಕೂಡ ಮಿಮಿಕ್ರಿ ಆರ್ಟಿಸ್ಟ್ ಆಗಿ ಸಾಕಷ್ಟು ಖ್ಯಾತಿಯನ್ನ ಗಳಿಸಿದ್ದ. ಈತ ಕೂಡ ಕಾಂತಾರ ಚಿತ್ರದ ಸಹಕಲಾವಿದ ಅಂತ ಹೇಳಲಾಗ್ತಾ ಇದೆ. ಈತನ ಹೆಸರು ವಿಜು ವಿಕೆ. ಈತ ಕೂಡ ಇದೀಗ ಹೃದಯಾಘಾತದಿಂದ ಸಾವನ್ನ ಅಪ್ಪಿದ್ದಾನೆ. ಅಂದ್ರೆ ಆಲ್ಮೋಸ್ಟ್ 4 ಘಟನೆಗಳು ನಡೆದಂಗಾಯ್ತು. ಅದರ ಜೊತೆಗೆ ಈ ಹಿಂದೆ ಕಾಂತಾರ ಚಿತ್ರತಂಡದ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಆಗಿತ್ತು. ಏನಪ್ಪಾ ಅಂತಂದ್ರೆ, ಅರಣ್ಯ ಪ್ರದೇಶದ ಒಳಗಡೆ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ, ಅದರ ಜೊತೆಗೆ ಅರಣ್ಯ ನಾಶ ಮಾಡಿದ್ದಾರೆ. ಈ ರೀತಿಯ ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಆರೋಪಗಳು ಕೂಡ ಕಾಂತಾರ ಚಿತ್ರತಂಡದ ಮೇಲೆ ಕೇಳಿ ಬಂದಿತ್ತು. ಇದನ್ನೆಲ್ಲವನ್ನೂ ನೋಡ್ತಾ ಇದ್ರೆ ಕಾಂತಾರ ಚಿತ್ರಕ್ಕೆ, ಅದರಲ್ಲೂ ರಿಷಬ್ ಶೆಟ್ಟಿಗೆ ದೈವ ಕೊಟ್ಟಂತಹ ಎಚ್ಚರಿಕೆ ಎಲ್ಲೋ ಒಂದು ಕಡೆ ಸತ್ಯವಾಗ್ತಾ ಇದೆಯಾ ಎನ್ನುವ ಒಂದು ಸುದ್ದಿ ಇದೀಗ ಸ್ಯಾಂಡಲ್ವುಡ್ನಲ್ಲಿ ಓಡಾಡೋದಕ್ಕೆ ಸ್ಟಾರ್ಟ್ ಆಗಿದೆ. ಗಾದೆ ಇದೆ ಸಾಕಷ್ಟು, ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಒಂದೇ ಆಯಿತು ಅಂತ. ಈ ರೀತಿ ಘಟನೆಗಳು ನಡೀತಾ ಇರೋದಕ್ಕೂ, ದೈವ ಆಲ್ರೆಡಿ ರಿಷಬ್ ಶೆಟ್ಟಿಗೆ ಎಚ್ಚರಿಕೆ ಕೊಟ್ಟಿರೋದಕ್ಕೂ ಎಲ್ಲವನ್ನು ತಾಳೆ ಹಾಕಿ ನೋಡ್ತಾ ಇದ್ರೆ, ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಕಾಂತಾರ ಚಿತ್ರತಂಡದಲ್ಲಿ ನಟನೆ ಮಾಡಿರುವ ಅಥವಾ ಕೆಲಸ ಮಾಡಿರುವ ಯಾವುದೇ ವ್ಯಕ್ತಿಗೆ ಏನೇ ಆದರೂ ಸಹ ಈ ರೀತಿಯ ವಿಚಾರವಾಗಿ ತಾಳೆ ಹಾಕಲಾಗುತ್ತೆ ಅನ್ನೋದಂತೂ ಸತ್ಯ. ಏನನ್ಸುತ್ತೆ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ? ಈ ಒಂದು ಕಾಂತಾರ ಚಿತ್ರದ ವಿಚಾರವಾಗಿ, ಕಾಂತಾರ ಚಿತ್ರತಂಡದ ಪರ್ಟಿಕ್ಯುಲರ್ಲಿ ಕಾಂತಾರ ಚಿತ್ರತಂಡದ ವಿಚಾರವಾಗಿ ನಡೆತಾ ಇರುವಂತಹ ಈ ಒಂದು ದುರ್ಘಟನೆಗಳ ಸರಣಿಯನ್ನ ನೋಡಿದಾಗ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.